press the bell icon on the YouTube app and never miss another update. Hello students, in last video we discussed about the process of imbibition. So now significance of imbibition in plants, especially in plants. So we are studying the plant transport, means plant physiology. So significance of imbibition in plants, it is the first steps in absorption of water by root aids and also the germinating seed. So the germinating seed for the germination purpose means the seed after sowing into the land, it absorbs the moisture, it absorbs the water in the form of moisture or water itself, and it produces the seedling. So the seed for its germination, it absorbs the water, and there what the process called as imbibition. So the first step in absorption of root aids, so soil in the water absorption ಆಗಬೇಕಾದ್ರೆ ರೂಟ್ ಇಂದ ಅದು ರೂಟ್ ಏಡ್ಸ್ ಫಸ್ಟ್ ವಾಟರ್ನ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ. ಫಸ್ಟ್ ಟೈಮ್ ಅಬ್ಸಾರ್ಪ್ಷನ್ ಮಾಡುವಂಥದ್ದು ಪ್ರೋಸೆಸ್ನ ನಾವೇನಂತ ಕರಿತೀವಿ, ಇಂಬಿಬಿಷನ್ ಅಂತ ಹೇಳ್ತೀವಿ. ಅದಾದಮೇಲೆ ಸೀಡ್ ಜರ್ಮಿನೇಷನ್ ಆಗಬೇಕು ಅಂತಂದಾಗ ವಾಟರ್ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋಂಥ ಪ್ರೋಸೆಸ್ ಕೂಡ ಯಾವುದಾಗಿರುತ್ತೆ, ಇಂಬಿಬಿಷನ್ ಆಗಿರುತ್ತೆ. ನೆಕ್ಸ್ಟ್ ದ ಯಂಗ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್, the young meristematic cells present at the growing tips of the plant body. They are young, they does not contain the vacuole, so they should absorb the water for growth. So they will absorb the water from the matured cells by simple process of imbibition. Okay, so these are the main significance of imbibition in plants. Next, comparison of different transport mechanism. So we studied about simple diffusion, facilitated diffusion, active transport. So different transport mechanisms na comparison ಮಾಡಿದ್ದಾರೆ. ಸೊ ಈಗ ಪ್ರಾಪರ್ಟಿ ಏನು ಅಂತ ನೋಡೋಣ. ರಿಕ್ವೈರ್ಸ್ ಸ್ಪೆಷಲ್ ಮೆಂಬ್ರೇನ್ ಪ್ರೋಟೀನ್. ಸ್ಪೆಷಲ್ ಮೆಂಬ್ರೇನ್ ಪ್ರೋಟೀನ್ ಯಾವುದಕ್ಕೆ ಬೇಕು, ಡಿಫ್ಯೂಷನಲ್ಲಿ ಅಗತ್ಯ ಇರೋದಿಲ್ಲ. ಫೆಸಿಲಿಟೇಟೆಡ್ ಡಿಫ್ಯೂಷನ್ಸಲ್ಲಿ ಬೇಕು, ಅಲ್ಲಿ ಕ್ಯಾರಿಯರ್ ಪ್ರೋಟೀನ್ಸ್ ಇರ್ತವೆ. ಸೊ ಅದು ಮಾಲಿಕ್ಯೂಲ್ಸ್ನ ಔಟ್ಸೈಡ್ ಟು ಇನ್ಸೈಡ್ ಆರ್ ಇನ್ಸೈಡ್ ಟು ಔಟ್ಸೈಡ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ದೆನ್ ಆಕ್ಟಿವ್ ಟ್ರಾನ್ಸ್ಪೋರ್ಟಲ್ಲೂ ಕೂಡ ಸ್ಪೆಷಲ್ ಮೆಂಬ್ರೇನ್ ಪ್ರೋಟೀನ್ ಬೇಕಾಗಿರುತ್ತೆ. ಹೈಲಿ ಸೆಲೆಕ್ಟಿವ್, ಸಿಂಪಲ್ ಡಿಫ್ಯೂಷನ್ ನೋ, ಅದು ಸೆಲೆಕ್ಟಿವ್ ಏನಲ್ಲ, ಎಲ್ಲ ಮಾಲಿಕ್ಯೂಲ್ಸನ್ನು ಕೂಡ ಏನು ಮಾಡುತ್ತೆ, ಪಾಸ್ ಮಾಡಿಸುತ್ತೆ. ಸೊ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಎಸ್. ಸೊ ಎಲ್ಲ ಮಾಲಿಕ್ಯೂಲ್ಸ್ ಅಂತಂದರೆ ಹೇಳಿದ್ದೀನಿ ನಾವು, ದ ಮಾಲಿಕ್ಯೂಲ್ಸ್ ಲೈಕ್ ಗ್ಯಾಸ್, ಲಿಕ್ವಿಡ್, ದೆನ್ ಸಲ್ಯೂಟ್ ಅಂತ. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಹೈಲಿ ಸೆಲೆಕ್ಟಿವ್. ಸೊ ಇದು ಹೈಲಿ ಸೆಲೆಕ್ಟಿವ್ ಆಗಿರುತ್ತೆ ಫೆಸಿಲಿಟೇಟೆಡ್ ಡಿಫ್ಯೂಷನ್ಸ್. ಆ್ಯಂಡ್ ಆಲ್ಸೋ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಆಲ್ಸೋ ಹೈಲಿ ಸೆಲೆಕ್ಟಿವ್. ಸೆಲೆಕ್ಟೆಡ್ ಮಾಲಿಕ್ಯೂಲ್ಸ್ ಮಾತ್ರ ಅದು ಪಾಸ್ ಮಾಡೋಕ್ಕೆ ಬಿಡ್ತವೆ. ದೆನ್ ಟ್ರಾನ್ಸ್ಪೋರ್ಟ್ ಸ್ಯಾಚುರೇಟ್, ಸ್ಯಾಚುರೇಟೆಡ್ ಆಗಿರುವಂಥ ಮಾಲಿಕ್ಯೂಲ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಇದು ಇಲ್ಲ ಸಿಂಪಲ್ ಡಿಫ್ಯೂಷನ್. ಸ್ಯಾಚುರೇಟೆಡ್ ಅಷ್ಟೇ ಅಲ್ಲ, ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್ಸ್ಕೊಂಡು ಪಾಸ್ ಮಾಡುತ್ತೆ, ಡಿಫ್ಯೂಸ್ ಮಾಡುತ್ತೆ. ಬಟ್ ಫೆಸಿಲಿಟೇಟೆಡ್ ಡಿಫ್ಯೂಷನ್, ಆಕ್ಟಿವ್ ಟ್ರಾನ್ಸ್ಪೋರ್ಟ್, ದೇ ವಿಲ್ ಟ್ರಾನ್ಸ್ಪೋರ್ಟ್ ಓನ್ಲಿ ವಾಟ್, ಟ್ರಾನ್ಸ್ಪೋರ್ಟ್ ಸ್ಯಾಚುರೇಟೆಡ್ ಮಾಲಿಕ್ಯೂಲ್ಸ್ or saturates. Then appeal transport. Appeal transport ಅಂತ ಅಂದ್ರೇನು? ಅಪೀಲ್ ಟ್ರಾನ್ಸ್ಪೋರ್ಟ್ ಅಂತಂದರೆ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಅಗೇನಿಸ್ಟ್ ಟು ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಅಪೀಲ್ ಅಂತ ಕೆಳಗಡೆಯಿಂದ ಮೇಲೆ ಹೋಗೋದು ಅಂತಲ್ಲ. ಸೊ ಅಲ್ಲಿ ಅಗೇನಿಸ್ಟ್ ಟು ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂದರೆ ಯಾವಾಗಲೂ ಕೂಡ ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ ಕಡೆ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗುತ್ತೆ. ಬಟ್ ಇಲ್ಲಿ ಲೋಯರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ ಕಡೆ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗೋದನ್ನ ಅಪೀಲ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಅಪೀಲ್ ಟ್ರಾನ್ಸ್ಪೋರ್ಟ್ ಸಿಂಪಲ್ ಡಿಫ್ಯೂಷನ್ಸಲ್ಲಿ ಇರೋದಿಲ್ಲ, ಫೆಸಿಲಿಟೇಟೆಡ್ ಡಿಫ್ಯೂಷನ್ಸಲ್ಲೂ ಕೂಡ ಆಗೋದಿಲ್ಲ. ಅಪೀಲ್ ಟ್ರಾನ್ಸ್ಪೋರ್ಟ್ ರಿಕ್ವೈರ್ಡ್ಸ್ ಎನರ್ಜಿ. ಸೊ ಎನರ್ಜಿ ರಿಕ್ವೈರ್ಡ್ ಪ್ರೋಸೆಸ್ ಯಾವುದು ಅಂತಂದರೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್, ದಟ್ ಈಸ್ ಎಸ್. ಫೆಸಿಲಿಟೇಟೆಡ್ ಡಿಫ್ಯೂಷನ್ಸ್ಲಿ ಎನರ್ಜಿ ಇಲ್ಲ, ಇಲ್ಲೂ ಕೂಡ ಎನರ್ಜಿ ಇಲ್ಲ. ಅದೇ ನೆಕ್ಸ್ಟ್ ಪ್ರಾಪರ್ಟಿ ನೋಡಿ, ರಿಕ್ವೈರ್ಡ್ಸ್ ಎ ಟಿ ಪಿ ಎನರ್ಜಿ. ಇಲ್ಲಿ ಸಿಂಪಲ್ ಡಿಫ್ಯೂಷನ್ಸಲ್ಲಿ ಎ ಟಿ ಪಿ ಎನರ್ಜಿ, ಈ ಎನರ್ಜಿ ಯೂಸ್ ಆಗೋದಿಲ್ಲ. ಇಟ್ ನೆವರ್ ಡಿಪೆಂಡೆಂಟ್ ಅಪಾನ್ ದ ಎನರ್ಜಿ, ಇಟ್ ಇಸ್ ಅ ಪ್ಯಾಸಿವ್ ಪ್ರೋಸೆಸ್. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಇಸ್ ಆಲ್ಸೋ ಪ್ಯಾಸಿವ್ ಪ್ರೋಸೆಸ್. ದೆನ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅದು ಏನೋ ಆಕ್ಟಿವ್ ಪ್ರೋಸೆಸ್. ಸೊ ಇಟ್ ಯುಟಿಲೈಸ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎ ಟಿ ಪಿ. ಓಕೆ, ಸೊ ಇದನ್ನ ಬರ್ಕೊಳ್ಳಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ comparison exclusively for NEET and competitive exams like KCET ಗೆ ತುಂಬಾ ಇಂಪಾರ್ಟೆಂಟ್. ಇದು ಯಾವಾಗಲೂ ಕೂಡ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಬರ್ಕೊಳ್ಳಿ ಇದು.
next, plant water relation. So plant water relation. ಸೊ ಪ್ಲ್ಯಾಂಟ್ ವಾಟರ್ ರಿಲೇಷನ್ ಬಗ್ಗೆ ಸ್ಟಡಿ ಮಾಡಬೇಕು. ಸೊ ಈಗ ವಾಟರಿಂದ ರೋಲ್ ಏನಿದೆ ಪ್ಲ್ಯಾಂಟ್ಸ್, ಸಿ ವಾಟರ್ ಈಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್, ಪ್ಲೇಸ್ ಇಂಪಾರ್ಟೆಂಟ್ ರೋಲ್ in all physiological activities of plant. So plant water relations ಅಲ್ಲಿ ವಾಟರ್ ಪ್ಲಾಂಟ್ಗೆ ಏನು ಸಂಬಂಧ ಅಂತ ಸ್ಟಡಿ ಮಾಡೋದಾದರೆ, ಸೊ ವಾಟರ್ ಪ್ಲೇ ಇಂಪಾರ್ಟೆಂಟ್ ರೋಲ್, play important role in all physiological activities of the plant and plant cells ಮತ್ತು plants ಅಲ್ಲಿ ಎಲ್ಲ physiological activities ಅಲ್ಲೂ ಕೂಡ ವಾಟರ್ಸು ಪ್ಲಾಂಟ್ಸ್ಗೆ ಬೇಕೇ ಬೇಕು. ದೆನ್ ವಾಟರ್ ಮೇಕ್ಸ್ a medium where most of the substances are dissolved. So water ಮೇಕ್ಸ್ ಎ ಮೀಡಿಯಾ, ಒಂದು ಸಾಲ್ವೆಂಟ್, ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೀವಿ. ಯಾಕೆಂತಂದರೆ ಅದರಲ್ಲಿ ಮೆಜಾರಿಟಿ ಆಫ್ ಸಬ್ಸ್ಟೆನ್ಸಸ್ಗಳು ಡಿಸಾಲ್ವ್ ಆಗುತ್ತೆ, ಮೀನ್ಸ್ ಸಲ್ಯೂಟ್ಗಳು ಡಿಸಾಲ್ವ್ ಆಗುತ್ತೆ. ದೆನ್ ಪ್ರೋಟೋಪ್ಲಾಸಮ್ itself is made of ವಾಟರ್. ಸೊ ಪ್ರೋಟೋಪ್ಲಾಸಮ್ ಏನು ನಾವು ಸೆಲ್ಸಲ್ಲಿ ನೋಡ್ತೀವಿ, ಆ ಪ್ರೋಟೋಪ್ಲಾಸಮ್ ಅಂತಂದರೆ ಅದರಲ್ಲಿರೋವಂಥದ್ದೇ ವಾಟರ್. ಇಸ್ ಮೇಡ್ ಆಫ್ ವಾಟರ್ ಅಂಡ್ ವೇರ್ ಮಾಲಿಕ್ಯೂಲ್ಸ್, ಡಿಫರೆಂಟ್ ಮಾಲಿಕ್ಯೂಲ್ಸ್ ಆರ್ ಡಿಸಾಲ್ವ್ಡ್. ಸೊ ಪ್ರೋಟೋಪ್ಲಾಸಮ್ ಅಂತಂದರೆ ಅಲ್ಲಿ ನಮಗೆ ಆಫ್ ಅಬೌಟ್ 95% ವಾಟರ್ ಇರುತ್ತೆ. ಆ ವಾಟರ್ ಒಳಗೆ ವೇರಿಯಸ್ ಮಾಲಿಕ್ಯೂಲ್ಸ್ಗಳು ಡಿಸಾಲ್ವ್ ಆಗಿರುತ್ತೆ. ವಾಟರ್ ಇಲ್ಲ ಅಂತ ಅಂದರೆ ಪ್ರೋಟೋಪ್ಲಾಸಮ್ ಇರೋದಿಲ್ಲ. ಪ್ರೋಟೋಪ್ಲಾಸಮ್ ಇಲ್ಲ ಅಂತಂದರೆ ಸೆಲ್ ಬದುಕಿರೋದಿಲ್ಲ, ಸತ್ತೋಗುತ್ತೆ, ಡೆತ್ ಆಗುತ್ತೆ. ದೆನ್ ವಾಟರ್ ಮೆಲಾನ್, ಕಳಂಗ್ರಿ, ವಾಟರ್ ಮೆಲಾನ್ ನಾವು ನೋಡಿದರೆ, ವಾಟರ್ ಮೆಲಾನ್ contains are made up of 92% of water. ನೋಡಿ, ವಾಟರ್ ಮೆಲಾನಲ್ಲಿ 92% ಏನಿರುತ್ತೆ ವಾಟರ್. ಸೊ ಡಿಹೈಡ್ರೇಷನ್ ಆದಂಥ ಸಂದರ್ಭದಲ್ಲಿ ವಾಟರ್ ಮೆಲಾನ್ನ ತಿಂದರೆ ನಮಗೆ ಡಿಹೈಡ್ರೇಷನ್, ಕ್ರಸ್ಟ್ ಇದೆಲ್ಲ ಕೂಡ ಕ್ಯೂರ್ ಆಗುತ್ತೆ. ಇಟ್ಸ್ ಎ ಗುಡ್ ಫ್ರೂಟ್. ಓಕೆ, ಸೊ ಬಿಕಾಸ್ ಇಟ್ ಕಂಟೈನ್ಸ್ 92% ಆಫ್ ವಾಟರ್. ನೆಕ್ಸ್ಟ್, woody part of plant contains less water, and whereas soft part of plant contains more water. The woody part of the plant ಏನಿದೆ ಅದರಲ್ಲಿ ತುಂಬ ಕಡಿಮೆ ವಾಟರ್ ಇರುತ್ತೆ. ವಾಟರ್ ಇಲ್ಲ ಅಂತಲ್ಲ, ಇರುತ್ತೆ, ಬಟ್ ಕಡಿಮೆ ಇರುತ್ತೆ. ಲೆಸ್ ಅಮೌಂಟ್ ಆಫ್ ವಾಟರ್ ವೆನ್ ಕಂಪೇರ್ಡ್ ಟು ದಟ್ ಆಫ್ ದ ಸಾಫ್ಟ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಡಿ.
ಪ್ಲ್ಯಾಂಟ್ ಬಾಡಿಯಲ್ಲಿ ಸಾಫ್ಟ್ನೆಸ್ ಇರುತ್ತೆ, ಅಲ್ಲಿ ಮೋರ್ ನಂಬರ್ ಆಫ್ ವಾಟರ್ ಇರುತ್ತೆ. ಓಕೆ, ನೆಕ್ಸ್ಟ್ ಬರೆಯೋಣ. ನೆಕ್ಸ್ಟ್ ಹೇಳ್ತೀನಿ, ಇದು ರೋಲ್ಸ್ನ ಬರ್ಕೊಳ್ಳಿ. Okay, see the seedನ ನಾವು ಅಬ್ಸರ್ವ್ ಮಾಡಿದ್ವಿ. ಸೀಡ್ ಡ್ರೈ ಇರುತ್ತೆ, ಬಟ್ ಸೀಡ್ ಸ್ಟಿಲ್ ಕನ್ಸಿಡ್ಸ್ ವಾಟರ್ ಆಫ್ ಅಬೌಟ್ 10 to 15% ವಾಟರ್ ಇರುತ್ತೆ. ಸೊ ದ ಸೀಡ್ ಸ್ಟಿಲ್ ಕನ್ಸಿಡ್ಸ್ ವಾಟರ್ ಆಫ್ ಅಬೌಟ್ 10 to 15%. So seed is living, ಹೌದಾ? ಸೊ ವಿತೌಟ್ ವಾಟರ್ ಇಟ್ ಕೆನಾಟ್ ಲೀವ್. ಸೊ ಹಾಗಾಗಿ ಅದು ವಾಟರ್ನ ಕಳ್ಕೊಂಡಿರುತ್ತೆ, ಡಿಹೈಡ್ರೇಷನ್ ಮಾಡ್ಕೊಂಡಿರುತ್ತೆ. ಆದರೂ ಕೂಡ ಅದು 10 to 15% ಆಫ್ ವಾಟರ್ನ ಹೊಂದಿರುತ್ತೆ, ಅಂದರೆ ಪ್ರಿಸರ್ವ್ ಮಾಡಿರುತ್ತೆ, ರೈಟ್? ದೆನ್ ದ ಸೀಡ್ ರಿಕ್ವೈರ್ ವಾಟರ್ ಫಾರ್ ಸರ್ವೈವಲ್ ಆ್ಯಂಡ್ ಆಲ್ಸೋ ಫಾರ್ respiration. So it still contains water for life, survival and for respiration. So seed ಅಲ್ಲಿ ರೆಸ್ಪಿರೇಷನ್ ಇರುತ್ತೆ, ಯಾಕೆಂದರೆ ಸೆಲ್ಸ್ಗಳು ಬದುಕಿರುತ್ತೆ. ಸೊ ಸೀಡ್ ಬದುಕಿರುತ್ತೆ. ಫಾರ್ ಲೈಫ್ ಸರ್ವೈವಲ್ಗೆ ರೆಸ್ಪಿರೇಷನ್ಗೆ ವಾಟರ್ ಬೇಕೇ ಬೇಕು. ಅದಕ್ಕೋಸ್ಕರ ಅದಕ್ಕೆ ಎಷ್ಟು ಬೇಕು ಅಷ್ಟು ವಾಟರ್ನ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ಅರ್ಥ ಆಯಿತು? ನೆಕ್ಸ್ಟ್ ಟೆರೆಸ್ಟ್ರಿಯಲ್ ಪ್ಲ್ಯಾಂಟ್ಸ್. ಟೆರೆಸ್ಟ್ರಿಯಲ್ ಆರ್ ಮೀಸೋಫೈಟಿಕ್ ಪ್ಲ್ಯಾಂಟ್ಸ್ ಅಂತಂದರೆ, ಮೀಸೋಫೈಟಿಕ್ ರೀಜನ್ ಅಂತಂದ್ರೇನು? ದ ಪ್ಲ್ಯಾಂಟ್ಸ್ ಆರ್ ದ ರೀಜನ್ ವಿಚ್ ಡಸ್ ನಾಟ್ ಕಂಟೈನ್ ಎಕ್ಸೆಸ್ ವಾಟರ್ and which does not also contains scarcity of water. ಸೊ ತುಂಬ ವಾಟರ್ ಇರುವಂಥದ್ದು ಅಲ್ಲ, ತುಂಬ ಸ್ಕೇರ್ಸಿಟಿ ಆಫ್ ವಾಟರ್ ಇರುವಂಥದ್ದು ಅಲ್ಲ, ಅಂಥ ಪ್ರದೇಶದಲ್ಲಿ ಇರುವಂಥದ್ದು. ಇಲ್ಲಿ ನಾವು ಲ್ಯಾಂಡ್ ಮೇಲೆ ನೋಡ್ತೀವಲ್ಲ, ಇದು ಟೆರೆಸ್ಟ್ರಿಯಲ್ ಹ್ಯಾಬಿಟಾಟ್ ಅಂತ ಕರೀತೀವಿ. ಟೆರೆಸ್ಟ್ರಿಯಲ್ ಪ್ಲ್ಯಾಂಟ್ಸ್ ಅಬ್ಸರ್ವ್ ಮೋರ್ ವಾಟರ್ and also loses more water due to transpiration. So terrestrial plants large amount of water na absorption ಮಾಡ್ಕೊಳ್ಳುತ್ತೆ. at the same time they will lose the water. ಅದೇ ಸಂದರ್ಭದಲ್ಲಿ ವಾಟರ್ ಕೂಡ ಕಳ್ಕೊಳ್ಳುತ್ತೆ. ಅರ್ಥ ಆಯಿತು? ಸೊ ಯಾವ ರೀತಿ ಕಳ್ಕೊಳ್ಳುತ್ತೆ? ಟ್ರಾನ್ಸ್ಪಿರೇಷನ್ ಮಾಡುತ್ತೆ. ಟ್ರಾನ್ಸ್ಪಿರೇಷನ್ ಅಂತಂದ್ರೆ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್ ಫ್ರಮ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ ಅಂತ ಹೇಳಿ. ಗೊತ್ತಾಯಿತು? ನೆಕ್ಸ್ಟ್ ಸಿ ದ ಮೇಸ್ ಆರ್ ಕಾರ್ನ್ ಪ್ಲಾಂಟ್. ಮೇಸ್ ಆರ್ ಕಾರ್ನ್ ಪ್ಲಾಂಟ್. ಮೇಸ್ ಅಂತಂದ್ರೆ ಮೆಕ್ಕೆಜೋಳ ಅಂತ ಕರಿತೀವಲ್ಲ ಅದು, ಮೇಥೆಜೋಳ ಅಂತ ಕರಿತೀವಲ್ಲ ಅದು. ಸೊ ಮೇಸ್ ಆರ್ ಕಾರ್ನ್ ಪ್ಲಾಂಟ್ಸ್ observe 3 liters of water per day. ಸೊ ಒಂದು ದಿನಕ್ಕೆ ಒಂದು ಮೇಸ್ ಪ್ಲಾಂಟಿಗೆ 3 liters ಆಫ್ ವಾಟರ್ ಬೇಕು, ರೈಟ್? ದೆನ್ ಮಸ್ಟರ್ಡ್ plant, then mustard plant observe water of
of its own weight. Mustard plant absorb water of its own weight of within 5 hours. ಸೊ 5 ಗಂಟೆ ಒಳಗಡೆ ಮಸ್ಟರ್ಡ್ ಪ್ಲ್ಯಾಂಟು ಅದ್ರದ್ದೆಷ್ಟು ತೂಕ ಇರುತ್ತೆ, ವೆಯ್ಟ್ ಎಷ್ಟಿರುತ್ತೆ, ಆ ವೆಯ್ಟ್ ಅಷ್ಟು ವಾಟರ್ನ ಏನು ಮಾಡ್ಕೊಳುತ್ತೆ, ಅಬ್ಸಾರ್ಪ್ಷನ್ ಮಾಡ್ಕೊಳುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್. ಸೊ ದ ವಾಟರ್ ಪ್ಲೇಸ್ a limiting factor or water acts as a limiting factor ಆಗಿ ಆಕ್ಟ್ ಆಗುತ್ತೆ. ಅಂದರೆ ವಾಟರ್ ಕಡಿಮೆ ಆದರೆ ಪ್ಲ್ಯಾಂಟಲ್ಲಿ ವೇರಿಯೇಷನ್ ಆಗುತ್ತೆ, ರೈಟ್. ವಾಟರ್ ತುಂಬ ಜಾಸ್ತಿ ಆದ್ರೂ ಪ್ಲ್ಯಾಂಟಲ್ಲಿ ಇದೆ, ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಆಗಲ್ಲ, ಕಡಿಮೆ ಆಯಿತು ಅಂತ ವಾಟರ್ ರಿಕ್ವೈರ್ಮೆಂಟ್ ಜಾಸ್ತಿ ಅಂತ ಅಂದರೆ ಟೂ ಮಚ್ ಇಸ್ ಟೂ ಬ್ಯಾಡ್. ಎಲ್ಲದೂ ಕೂಡ ತುಂಬ ಜಾಸ್ತಿ ಆಯಿತು ಅಂತಂದರೆ ಯಾವುದಕ್ಕಾದರೂ ಆಗಲಿ ಅಫೆಕ್ಟ್ ಆಗೇ ಆಗುತ್ತೆ. ಸೊ ಯಾವ್ದಾರು ಒಂದು ಪ್ಲ್ಯಾಂಟಿಗೆ, ಇವಾಗ ಮೇಸ್ ಪ್ಲ್ಯಾಂಟಿಗೆ ವಾಟರ್ ಬೇಕು ಅಂದ್ಬಿಟ್ಟು ಮೇಸ್ ಪ್ಲ್ಯಾಂಟ್ ಪೂರ್ತಿ ವಾಟರ್ ಮುಳ್ಕೊಂಬಿಟ್ರೆ ಅವು ಕೊಳ್ತಾ ಹೋಗ್ಬಿಡುತ್ತೆ, ಹಂಗಂತಲ್ಲ. ಸೊ ಒಂದು ಲಿಮಿಟೆಡ್ ಲೆವೆಲ್ಗಿಂತ ಕಡಿಮೆ ಆದರೆ, ಒಂದು ಅವರೇಜ್ ಲೆವೆಲ್ಗಿಂತ ಜಾಸ್ತಿ ಆದರೂ ಕೂಡ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಪ್ಲ್ಯಾಂಟಿಗೆ, ಹಾಗಾಗಿ ಅದು ಲಿಮಿಟಿಂಗ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಆ್ಯಕ್ಟ್ ಆಸ್ ಲಿಮಿಟಿಂಗ್ ಫ್ಯಾಕ್ಟರ್ಸ್ ಬಿಕಾಸ್ ದ ವಾಟರ್ affect plant growth and productivity. ಸೊ ಪ್ಲ್ಯಾಂಟ್ ಗ್ರೋತ್ ಮತ್ತು ಅದರದ್ದು ಪ್ರೊಡಕ್ಟಿವಿಟಿ ಮೇಲೆ ಅದು ವಾಟರ್ ಅಫೆಕ್ಟ್ ಮಾಡುತ್ತೆ. ಸೊ ಈಲ್ಡ್ ಪ್ರೊಡಕ್ಷನ್ ಮೇಲೆ ಅಫೆಕ್ಟ್ ಮಾಡುತ್ತೆ, ಗ್ರೋತ್ ಮೇಲೆ ಅಫೆಕ್ಟ್ ಆಗುತ್ತೆ. ಹಾಗಾಗಿ ಇದು ಲಿಮಿಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಯಾಕೆಂದರೆ ಪ್ಲ್ಯಾಂಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ಸೈಡ್ ದ ಪ್ಲ್ಯಾಂಟ್ ಕುಡಿ ಅಂತೇಳಿ ಡಿಸ್ಕಷನ್ ಮಾಡಿದ್ವಿ. ಅದಕ್ಕೋಸ್ಕರ ವಾಟರ್ ಕಡಿಮೆ ಆಯಿತು ಅಂತಂದರೆ ಪ್ಲ್ಯಾಂಟ್ ಗ್ರೋತ್ ಕಡಿಮೆ ಆಗುತ್ತೆ, ಅದ್ರ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ. ಸೊ ದಿಸ್ ಆರ್ ದ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಆಫ್ ವಾಟರ್ ರಿಕ್ವೈರ್ಮೆಂಟ್ ಇನ್ ದ ಪ್ಲ್ಯಾಂಟ್. ಸೊ ಇದು ಬರ್ಕೊಳ್ಳಿ. Okay. Next, to study detailedly about plant water relationship ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಅಂತಂದರೆ ವಿ ಶುಡ್ ಸ್ಟಡಿ ಸಮ್ ಬೇಸಿಕ್ process or concepts so which are involved in the plant water relation. So ಹಾಗಾಗಿ ಫಸ್ಟಿಗೆ we'll study about water potential and their concept. So water potential. ಸೊ ನಿನ್ನೆ ಕೂಡ ನಾನು ಇಂಬಿಬಿಷನ್ನ ಸ್ಟಡಿ ಮಾಡಬೇಕಾದ್ರೆ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಪೊಟೆನ್ಷಿಯಲ್ ಆಫ್ ವಾಟರ್ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ದ ಕೈನೆಟಿಕ್ ಎನರ್ಜಿ, ಫ್ರೀ ಎನರ್ಜಿ. ವಾಟರ್ ಪೊಟೆನ್ಷಿಯಲ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಕೆಮಿಕಲ್ ಪೊಟೆನ್ಷಿಯಲ್ ಆರ್ ಕೆಮಿಕಲ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಸೊ ಇಲ್ಲಿ ಪೊಟೆನ್ಷಿಯಲ್ ಅಂತ ಅಂದರೆ ಫ್ರೀ ಎನರ್ಜಿ ಆಫ್ ವಾಟರ್ ಮಾಲಿಕ್ಯೂಲ್ಸ್, ಕೈನೆಟಿಕ್ ಎನರ್ಜಿ ಆಫ್ ವಾಟರ್ ಮಾಲಿಕ್ಯೂಲ್ಸ್
ಕೈನೆಟಿಕ್ ಎನರ್ಜಿ ಇರೋದ್ರಿಂದ, ಸೊ ಈಗ ವಾಟರ್ ಮಾಲಿಕ್ಯೂಲ್ಸ್ ಲಿಕ್ವಿಡ್ ಫಾರ್ಮುಲಾರ ಇರಲಿ, ವೇಪರ್ಸ್ ಫಾರ್ಮುಲಾರ್ ಇದ್ದರೂ ಕೂಡ ಅದಕ್ಕೆ ಕೈನೆಟಿಕ್ ಎನರ್ಜಿ ಇರುತ್ತೆ, ರ್ಯಾಪಿಡ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ರ್ಯಾಪಿಡ್ ಮೀನ್ಸ್ ರ್ಯಾಂಡಮ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಆ ರ್ಯಾಂಡಮ್ ಕೈನೆಟಿಕ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ರ್ಯಾಪಿಡ್ ಇರುತ್ತೆ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಪೊಟೆನ್ಷಿಯಲ್ ಅಂತ ಅಂದರೆ ಕೈನೆಟಿಕ್ ಎನರ್ಜಿ ಅಂತಂದರೆ ಫ್ರೀ ಎನರ್ಜಿ ರಿಕ್ವೈರ್ಡ್ ಫಾರ್ ಮೋಷನ್. ಸೊ ಅದು ಮೂಮೆಂಟಿಗೆ ಬೇಕಾಗಿರುವಂಥ ಫ್ರೀ ಎನರ್ಜಿನ ಏನಂತ ಕರಿತೀವಿ? ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಒಂದು ಮಾಲಿಕ್ಯೂಲ್ಸ್ ಕೈನೆಟಿಕ್ ಎನರ್ಜಿ ಅಂತಂದರೆ ಎನರ್ಜಿ ಟು ಡೂ ವರ್ಕ್, ಎನರ್ಜಿ ರಿಕ್ವೈರ್ಡ್ ಫಾರ್ ಮೂಮೆಂಟ್. ಸೊ ವಾಟರ್ ಮಾಲಿಕ್ಯೂಲ್ಸ್ಗೆ ಅದರದ್ದೇ ಆದಂಥ ಫ್ರೀ ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಆ ವಾಟರ್ ಮಾಲಿಕ್ಯೂಲ್ಸ್ ಲಿಕ್ವಿಡ್ ಫಾರ್ಮಲ್ಲಿ ಇದ್ದು ಮತ್ತು ವೇಪರ್ಸ್ ಫಾರ್ಮಲ್ಲಿ ಇತ್ತು ಅಂತ ಅಂದರೆ ಅಲ್ಲಿ ಏನಾಗಿರುತ್ತೆ ಅಂತ ಅಂದರೆ, ಸೊ ಅದಕ್ಕೆ ರ್ಯಾಂಡಮ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಆ ರ್ಯಾಂಡಮ್ ಕೈನೆಟಿಕ್ ಎನರ್ಜಿ ಯಾವ ಫಾರ್ಮಲ್ಲಿ ಇರುತ್ತೆ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ರ್ಯಾಪಿಡ್ ಆರ್ ಕಾನ್ಸ್ಟ್ಯಾಂಟ್ ಅಂತ ಕರೀತೀವಿ. ಸೊ ಈಗ ವಾಟರ್ ಮಾಲಿಕ್ಯೂಲ್ಸ್ಗೆ ಅದರದ್ದೇ ಆದಂಥ ಒಂದು ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಅದು ರ್ಯಾಂಡಮ್ ಆಗಿ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಅದರದ್ದೇ ಆದಂಥ ಒಂದು ಕೈನೆಟಿಕ್ ಎನರ್ಜಿ, ಫ್ರೀ ಪೊಟೆನ್ಷಿಯಲ್ ಇರುತ್ತೆ. ಕೈನೆಟಿಕ್ ಎನರ್ಜಿನ ಪೊಟೆನ್ಷಿಯಲ್ ಎನರ್ಜಿ. ಸೊ ಇದ್ರ ಪ್ರಕಾರ ನಾವು ಇಲ್ಲಿ ವಾಟರ್ ಪೊಟೆನ್ಷಿಯಲ್ನ ಡಿಫೈನ್ ಮಾಡಬೇಕು. ವಾಟರ್ ಪೊಟೆನ್ಷಿಯಲ್ ಅಂತ ಅಂದರೆ ಫ್ರೀ ಎನರ್ಜಿ ಆಫ್ ವಾಟರ್ ಮಾಲಿಕ್ಯೂಲ್ಸ್ present in a pure water and free energy of water molecules present in the solution and their difference. anta andre is nothing but studying the difference is nothing but studying the difference between free energy of water molecules present in pure water or a solvent anta andre example water. So pure water, pure solvent, pure water anta andre eno ಆ ವಾಟರ್ಲಿ ಯಾವುದೇ ರೀತಿಯಾದಂಥ ಸಲ್ಯೂಟ್ ಇರಬಾರ್ದು. ಓಕೆ, ಸಲ್ಯೂಟ್ ಇಲ್ದಲೇ ಇರುವಂಥ ವಾಟರ್ನ ಏನಂತ ಕರಿತೀವಿ? ಪ್ಯೂರ್ ವಾಟರ್ ಅಂತ ಕರಿತೀವಿ. ಅಂಡ್ ಫ್ರೀ ಎನರ್ಜಿ ಆಫ್ ವಾಟರ್ molecules present in a solution ಅಂತಂದ್ರೆ when solute is dissolved in water then it becomes what? Solution. Sodium chloride dissolved in water, salt, sugar dissolved in water, then it becomes the solution. So pure water ಅದಕ್ಕೆ ಈಗ ನಾವು ಶುಗರ್ ಆಡ್ತಾ ಹಾಕ್ಬಿಟ್ಟು ಅದನ್ನ ಡಿಸಾಲ್ವ್ ಮಾಡೋದು ಏನಾಗುತ್ತೆ? ಈಗ ನಾವು ಪ್ಯೂರ್ ವಾಟರ್ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ಸೊಲ್ಯೂಷನ್. ಹೌದಾ? ಶುಗರ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಸೊಲ್ಯೂಷನಲ್ಲಿ ಫ್ರೀ ಎನರ್ಜಿ ಆಫ್ ವಾಟರ್ ಮಾಲಿಕ್ಯೂಲ್ಸ್ಗಳು ಎಷ್ಟಿದ್ದಾವೆ, ದೆನ್ ಫ್ರೀ ಎನರ್ಜಿ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಸಾಲ್ವೆಂಟಲ್ಲಿ ಎಷ್ಟಿದ್ದಾವೆ, ಅದರ ಡಿಫ್ರೆನ್ಸ್ ಇದನ್ನು ಮೈನಸ್ ಮಾಡಿದ್ರೆ ಸೊ ಅವಾಗೇನು ಡಿಫ್ರೆನ್ಸ್ ಬರುತ್ತಲ್ಲ ಆ ಡಿಫ್ರೆನ್ಸ್ ಏನಂತ ಕರಿತೀವಿ? ವಾಟರ್ ಪೊಟೆನ್ಷಿಯಲ್ ಆರ್ ಕೆಮಿಕಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಈಗ ನೋಡಿ, ಈ ಎರಡು ಬೀಕರ್ ತಗೊಳ್ಳೋಣ. ಒಂದು ಬೀಕರ್ ಎ ಬಿ ಅಂತ ತಗೊಳ್ಳಿ. ಸೊ ಇದರಲ್ಲಿ ಕೂಡ ವಾಟರ್ ತಗೊಳ್ಳೋಣ. ಇದರಲ್ಲಿ ಕೂಡ ವಾಟರ್, ಈಕ್ವಲ್ ಅಮೌಂಟ್ ಆಫ್ ವಾಟರ್. ಇದರಲ್ಲಿ ಒಂದು 100 ml ಆಫ್ ವಾಟರ್ ಅಂತ ಅಂದರೆ ಇದರಲ್ಲೂ ಕೂಡ ಒಂದು 100 ml ಆಫ್ ವಾಟರ್. ಈಕ್ವಲಿ ನಾವು ತಗೊಂಡ್ರೆ ಎರಡೂ ಕೂಡ ಪ್ಯೂರ್ ವಾಟರ್. ಈಗ ಏನು ಮಾಡ್ತೀವಿ? ಬಿಗೆ ನಾವು 1 ಗ್ರಾಮ್ ಆಫ್ ಸಾಲ್ಟ್ ಆರ್ ಶುಗರ್ ಆ್ಯಡ್ ಮಾಡಿ, ಸಾಲ್ಟ್ ಶುಗರ್ ಹಾಕಿದ್ಮೇಲೆ ಆ ಸಾಲ್ಟ್ ಶುಗರ್ ಅದನ್ನು ಡಿಸಾಲ್ವ್ ಆಗುತ್ತಾನೆ. ಸೊ ಸಾಲ್ಟ್ ಶುಗರ್ ಡಿಸಾಲ್ವ್ ಆದರೆ ಅದನ್ನ ಸೊಲ್ಯೂಟ್ ಅಂತ ಹೇಳೋದು. ಸೊಲ್ಯೂಟನ್ನು ಹಾಕ್ತೀವಿ ಅಂದರೆ ಸಾಲ್ಟ್ ಶುಗರ್ನ ಹಾಕ್ತೀವಿ. ಸೊ ಸ್ಟಿರ್ ಮಾಡ್ತು ಇಲ್ಲಿಂದ ಹಾಗೆ ಬಿಡ್ತು ಅಂದರೆ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗುತ್ತೆ ಅಂತಂದ್ರೆ ಏನಾಗುತ್ತೆ? ಈ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತಲ್ಲ,
ಎರಡು ವಾಟರ್ ಮಾಲಿಕ್ಯೂಲ್ಸ್, ಸಿ ಇದು ಎರಡು ಈ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ, ಫ್ರೀ ಆಗಿರೋಂಥ ವಾಟರ್ ಮಾಲಿಕ್ಯೂಲ್ಸ್. ಈ ವಾಟರ್ ಮಾಲಿಕ್ಯೂಲ್ಸ್ನ ಮಧ್ಯದಲ್ಲಿ ಸಲ್ಯೂಟ್ ಮಾಲಿಕ್ಯೂಲ್ಸ್ ಬಂದು ಕೊಲಿಷನ್ ಆಗುತ್ತೆ. ನೋಡಿ, ಸಲ್ಯೂಟ್ ಮಾಲಿಕ್ಯೂಲ್ಸ್ ಬಂದು ಈ ವಾಟರ್ ಮಾಲಿಕ್ಯೂಲ್ಸ್ನ ಪಕ್ಕದಲ್ಲಿ ಕೊಲಿಷನ್ ಆಗುತ್ತೆ. ಸಲ್ಯೂಟ್ ಮಾಲಿಕ್ಯೂಲ್ಸ್ ಅಂದರೆ ಆ ಫ್ರೀ ಸ್ಪೇಸಸ್ ಏನಿರುತ್ತೆ ಬಿಟ್ವೀನ್ ದ ವಾಟರ್ ಮಾಲಿಕ್ಯೂಲ್ಸ್, ಅಲ್ಲಿ ಹೋಗಿ ಸಲ್ಯೂಟ್ ಮಾಲಿಕ್ಯೂಲ್ಸ್ ಹೋಗಿ ಕೂತ್ಕೊಳ್ಳುತ್ತೆ, ಬೈಂಡ್ ಆಗುತ್ತೆ, ಕೊಲಿಷನ್ ಆಗುತ್ತೆ. ಸೊ ಈಗ ವಾಟರ್ಗೆ ಫ್ರೀಯಾಗಿ ಮೂವ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಒಂದು ಬಸ್ಸಲ್ಲಿ ನಾವೇನಾಯಿದ್ವಿ, ಬಸ್ಸಲ್ಲಿ ಸೆಂಟ್ರಲ್ಲಿ ಒಂದು ಬಸ್ಸಲ್ಲಿ ಸೀಟ್ ಇದೆ, ಆ ಸೀಟಲ್ಲಿ ಸೆಂಟ್ರಲ್ಲಿ ನಾವು ಕೂತ್ಕೊಂಡಿದ್ವಿ. ಸೊ ಕೂತ್ಕೊಂಡಾಗ ಬಸ್ ಈ ಥರ ಘಾಟ್ ಸೆಕ್ಷನ್ ತಿರುಗ್ತಾ ಹೋದಾಗ ನಾವೇನು ಮಾಡ್ತೀವಿ, ಈ ಥರ ವಾಲ್ತಾ ಹೋಗ್ತೀವಿ. ಅದೇ ಏನಾಗುತ್ತೆ ಅಂತಂದರೆ, ಈ ಕಡೆ ಒಬ್ಬರು ಬಂದು ಕೂತ್ಕೊಂತಾರೆ, ಈ ಕಡೆ ಒಬ್ಬರು ಬಂದು ಕೂತ್ಕೊಂತಾರೆ, ಇನ್ನೊಬ್ರು ಯಾರೋ ನಿಂತ್ಕೊಂಡಿರ್ತಾರೆ, ನಾವು ಕೂತ್ಕೊಂತೀವಿ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅವರು ಬಂದು ಕೂತ್ಕೊಳ್ತಾರೆ. ಟೈಟಾಗಿ ನಾವು ಪ್ಯಾಕ್ ಆಗ್ತೀವಿ. ಅವು ಟೈಟಾಗಿ ಪ್ಯಾಕ್ ಆದಾಗ, ಸೊ ಘಾಟ್ ಸೆಕ್ಷನ್ಸಲ್ಲಿ ಈ ರೀತಿ ಕರ್ವ್ಸಲ್ಲಿ ಬಸ್ಗಳು ಟರ್ನ್ ಆದಾಗ ಏನು ಮಾಡ್ತೀವಿ, ನಾವು ಸ್ಟಿಫ್ ಆಗಿರ್ತೀವಿ. ಸೊ ಈ ರೀತಿ ಬೆಂಡ್ ಆಗ್ತಾಗೋದಿಲ್ಲ, ಯಾಕೆಂದರೆ ನಮ್ಮದು ಫ್ರೀ ಎನರ್ಜಿ ಏನಾಯ್ತು, ಈಗ ಈ ಕಡೆ ಕೊಲಿಷನ್ ಆಗೋದ್ರಿಂದ ಜಾಮ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಸಲ್ಯೂಟ್ ಮಾಲಿಕ್ಯೂಲ್ಸ್ಗಳು ವಾಟರ್ ಮಾಲಿಕ್ಯೂಲ್ಸ್ನ ನಡುವೆ ಬಂದು ಕೂತ್ಕೊಳ್ಳೋದ್ರಿಂದ ವಾಟರ್ ಮಾಲಿಕ್ಯೂಲ್ಸ್ಗಳು ಜಾಮ್ ಆಗುತ್ತೆ. ಅದರದ್ದು ಪೊಟೆನ್ಷಿಯಲ್ ವಾಟರ್ ಮಾಲಿಕ್ಯೂಲ್ಸ್ದು ಫ್ರೀ ಎನರ್ಜಿ, ಕೈನೆಟಿಕ್ ಎನರ್ಜಿ ಏನಿತ್ತು ಸ್ಟಾಪ್ ಆಯಿತು. ರೈಟ್. ಸೊ ಈಗ ಇಲ್ಲಿ ಈ ಸಲ್ಯೂಟ್ ಜೊತೆ ಬೈಂಡ್ ಆಗಲೇ ಇರುವಂಥ ವಾಟರ್ ಮಾಲಿಕ್ಯೂಲ್ಸ್ ಎಷ್ಟಿದ್ದಾವೆ, ಸೊ ಇಲ್ಲೆಷ್ಟಿದ್ದಾವೆ ಅದನ್ನ ಡಿಫ್ರೆನ್ಸ್ನ ನೋಡ್ತು ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ದ ವಾಟರ್ ಪೊಟೆನ್ಷಿಯಲ್. ಯೂಶ್ವಲಿ ಈಗ ಇವೆರಡು ಈಗ ನೋಡಿ, ಇದು ಸೊಲ್ಯೂಷನ್ ಇದೆ, ಈ ಸೊಲ್ಯೂಷನ್ ಮತ್ತು ಇವೆರಡೂ ಇಲ್ಲಿ ನಾವು ಪಕ್ಕ ಇಟ್ಟಿದ್ದೀವಿ. ರೈಟ್. ಸೊ ಈಗ ಫ್ರೀ ಇರುವಂಥ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲಿದೆ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಜಾಸ್ತಿ ಇದೆ. ಇದರ ನಡುವೆ ಒಂದು ಸೆಮಿ ಪರ್ಮೇಬಲ್ ಮೆಂಬ್ರೇನ್ನ ನಾವು ಪ್ಲೇಸ್ ಮಾಡಿದರೆ, ಸೊ ಒಂದು ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಪ್ಲೇಸ್ ಮಾಡಿ ಸೊಲ್ಯೂಷನ್ ಮೀನ್ಸ್ ಪ್ಯೂರ್ ವಾಟರ್ ಎ, ಸೊಲ್ಯೂಷನ್ ಬಿನ ಸೆಮಿ ಪರ್ಮೇಬಲ್ ಮೆಂಬ್ರೇನ್, ಸೆಲೆಕ್ಟಿವ್ಲಿ ಪರ್ಮೇಬಲ್ ಮೆಂಬ್ರೇನ್ ಆರ್ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ನಡುವೆ ಪ್ಲೇಸ್ ಮಾಡ್ತು ಅಂತಂದರೆ ಈಗ ವಾಟರ್ ವಿಲ್ ಮೂವ್ ಫ್ರಮ್ ಹೈಯರ್ ವಾಟರ್ ಪೊಟೆನ್ಷಿಯಲ್ ಟು ಲೋಯರ್ ವಾಟರ್ ಪೊಟೆನ್ಷಿಯಲ್. ಸೊ ಹೈಯರ್ ವಾಟರ್ ಪೊಟೆನ್ಷಿಯಲ್ ಎಲ್ಲಿದೆ, ಏನಲ್ಲಿದೆ, ಯಾಕಂದರೆ ಅಲ್ಲಿ ಸಲ್ಯೂಟ್ ಇಲ್ಲ. ಸೊ ಇಲ್ಲಿ ಹೈಯರ್ ವಾಟರ್ ಪೊಟೆನ್ಷಿಯಲ್ ಇಲ್ಲಿ ಜಾಸ್ತಿ ಇರುತ್ತೆ. ಎಲ್ಲ ವಾಟರ್ ಮಾಲಿಕ್ಯೂಲ್ಸ್ಗಳು ಕೂಡ ಫ್ರೀ ಇದ್ದಾವೆ. ಸೊ ವಾಟರ್ ಮಾಲಿಕ್ಯೂಲ್ಸ್ಗಳು ಫ್ರೀ ಇದೆ ಅಂತಂದರೆ ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಟೆನ್ಸ್ ಟು ಮೂವ್ ಫ್ರಮ್ ಹೈಯರ್ ಕೈನೆಟಿಕ್ ಎನರ್ಜಿ ಟು lower kinetic energy across the semi-permeable membrane. So always the water molecules tends to move. ಅದು ಮೂವ್ಮೆಂಟ್ ಮಾಡೋದ್ರಲ್ಲಿ ಅದು ಅದಕ್ಕೆ ಎನರ್ಜಿನ ಯೂಸ್ ಮಾಡ್ಕೊಂತ, ಕೈನೆಟಿಕ್ ಎನರ್ಜಿನ ಅದು ಮೂವ್ಮೆಂಟಿಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಮೂವ್ಮೆಂಟ್ ಆಗಬೇಕು ಅಂತಂದರೆ ಹೈಯರ್ ವಾಟರ್ ಪೊಟೆನ್ಷಿಯಲಿಂದ ಲೋಯರ್ ವಾಟರ್ ಪೊಟೆನ್ಷಿಯಲ್ ಕಡೆ ಅದು ಮೂವ್ಮೆಂಟ್ ಆಗುತ್ತೆ ವಾಟರ್ ಮಾಲಿಕ್ಯೂಲ್ಸ್. ಓಕೆ. ಸೊ ದಿಸ್ ಈಸ್ ಆಫ್ ಅಬೌಟ್ ವಾಟರ್ ಪೊಟೆನ್ಷಿಯಲ್. ದೆನ್ see, water potential is determined by symbol psi W ಅಂತ determine ಮಾಡಿ symbol. Then it is expressed by pressure, that is ಪ್ಯಾಸ್ಕಲ್ ಪ್ರೆಷರಿಂದ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ದೆನ್ ವಾಟರ್ ಪೊಟೆನ್ಷಿಯಲ್ ಇನ್ ಪ್ಯೂರ್ ಸಾಲ್ವೆಂಟ್ ಇಸ್ ಮ್ಯಾಕ್ಸಿಮಮ್. ಸೊ ಅದನ್ನ ಸ್ಟ್ಯಾಂಡರ್ಡ್ ಹೇಳ್ತಾರೆ, ವಾಟರ್ ಪೊಟೆನ್ಷಿಯಲ್ ಇನ್ ಪ್ಯೂರ್ ಸಾಲ್ವೆಂಟ್. ಸೊ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇಂಡಿಕೇಟ್ ಮಾಡ್ತಾರೆ, ದಟ್ ಈಸ್ 0. ಸಲ್ಯೂಟ್ ಆಗ್ತಿದ್ದಂಗೆ ವಾಟರ್ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಇರುತ್ತೆ. ಆ್ಯಂಡ್ ಮೀನ್ಸ್ ಸಲ್ಯೂಟ್ ಪೊಟೆನ್ಷಿಯಲ್ ಏನಿರುತ್ತೆ ಅದು ನೆಗೆಟಿವ್ ಸಿಂಬಲ್ನ ತಗೊಳುತ್ತೆ.
Okay, so very important these terms for NEET exam ಡೆಫಿನೇಷನ್ನ ಥಿಯರಿ ಎಕ್ಸಾಮಲ್ಲಿ ಕೇಳ್ತಾರೆ. ಇದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ವಾಟರ್ ಪೊಟೆನ್ಷಿಯಲ್ ಏನು ಅಂತ ಹೇಳ್ತೀನಿ. Next, concept of water potential. ಇದರಲ್ಲಿ solute potential, or it is also called as osmotic potential. Solute potential or osmotic potential. Solute potential means upon adding due to decrease or reduction or decrease of water potential. So free energy of water molecules ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ ಡ್ಯೂ ಟು ವಾಟರ್ ಪೊಟೆನ್ಷಿಯಲ್ ಆಫ್ ಯಾವುದ್ರದ್ದು ಆಫ್ ಸಾಲ್ವೆಂಟ್, ಆಫ್ ಪ್ಯೂರ್ ಸಾಲ್ವೆಂಟ್. ಸೊ ಈಗ ಪ್ಯೂರ್ ಸಾಲ್ವೆಂಟ್ ಇದೆ, ಆ ಪ್ಯೂರ್ ಸಾಲ್ವೆಂಟಿಗೆ ನಾವು ಪ್ಯೂರ್ ಸಾಲ್ವೆಂಟಲ್ಲಿ ವಾಟರ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಆ ಪ್ಯೂರ್ ಸಾಲ್ವೆಂಟಿಗೆ ಸಾಲ್ಟ್ ಆಗ್ತಾ ಇದೆ, ಸಾಲ್ಟ್ ಆಗ್ತಾ ಇರ್ಬೇಕಾರೆ ಸೊ ಇದೊಂದು ಬೀಕರ್ ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ನ ತೊಗೊಳೋಣ, ಪ್ಯೂರ್ ಸಾಲ್ವೆಂಟ್ನ ತೊಗೊಳೋಣ. ಈ ಪ್ಯೂರ್ ಸಾಲ್ವೆಂಟಿಗೆ ಈಗ ಏನು ಆ್ಯಡ್ ಮಾಡ್ತಾ ಇದ್ದೀವಿ, ಸಲ್ಯೂಟ್ ಲೈಕ್ ಸಾಲ್ಟ್ ಆರ್ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಈಗ ಸಲ್ಯೂಟ್ ಮಾಲಿಕ್ಯೂಲ್ಸ್ ಬಂದು ಫ್ರೀ ಸ್ಪೇಸಸಲ್ಲಿ ಬಂದು ಕುತ್ಕೊತಾ ಇದೆ, ರೈಟ್? ಕುತ್ಕೊಳ್ತಾ ಇದ್ದಾಗ ಪ್ಯೂರ್ ಸಾಲ್ವೆಂಟಿಂದು ವಾಟರ್ ಪೊಟೆನ್ಷಿಯಲ್ ಕೈನೆಟಿಕ್ ಎನರ್ಜಿ ಫಾರ್ ಮೋಷನ್ ಏನಿತ್ತು, ಸೊ ಪ್ಯೂರ್ ಸಾಲ್ವೆಂಟಿಂದು ವಾಟರ್ ಪೊಟೆನ್ಷಿಯಲ್ ಏನಾಯಿತು, ಡಿಕ್ರೀಸ್ ಆಯಿತು. ಏನಕ್ಕೆ ಡಿಕ್ರೀಸ್ ಆಯಿತು? ಇಟ್ಸ್ ಡಿಕ್ರೀಸ್ ಡ್ಯೂ ಟು ಅಡಿಷನ್ ಆಫ್, why it is decreased? It is due to addition of solute. ನೋಡಿ, ರಿಡಕ್ಷನ್ ಆರ್ ಡಿಕ್ರೀಸ್ ಆಫ್ ವಾಟರ್ ಪೊಟೆನ್ಷಿಯಲ್ ಆಫ್ ಪ್ಯೂರ್ ಸಾಲ್ವೆಂಟ್ ಆರ್ ಎ ಸೊಲ್ಯೂಷನ್ನೇ ಇರ್ಬೋದು, ಆದ್ರೆ ಇನ್ನೂ ವಾಟರ್ ಕಡಿಮೆ ಇದೆ, ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಅಲ್ಲಿ ವಾಟರ್ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಹೋಗುತ್ತೆ. ಏನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತಂದರೆ ಡ್ಯೂ ಟು ಅಡಿಷನ್ ಆಫ್ ಸಲ್ಯೂಟ್ ಆ್ಯಡ್ ಮಾಡೋದ್ರಿಂದ ವಾಟರ್ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಇದೆ ಪ್ಯೂರ್ ಸಾಲ್ವೆಂಟಿಂದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಸಲ್ಯೂಟ್ ಪೊಟೆನ್ಷಿಯಲ್ ಆರ್ ಆಸ್ಮೋಟಿಕ್ ಪೊಟೆನ್ಷಿಯಲ್. ಇಟ್ ಈಸ್ ಎಕ್ಸ್ಪ್ರೆಸ್ಡ್ by psi s, and psi s or solute potential is always negative. ತುಂಬ ಇಂಪಾರ್ಟೆಂಟ್ ಇದು ನೀಟ್ ಎಕ್ಸಾಮ್ಗೆ. ಸಲ್ಯೂಟ್ ಪೊಟೆನ್ಷಿಯಲ್ ಇಸ್ ಆಲ್ವೇಸ್ ನೆಗೆಟಿವ್, ಅದು ನೆಗೆಟಿವ್ ಆಗಿರುತ್ತೆ. ಯಾಕೆ ಅಂತಂದರೆ ನಾವು ಸಾಲ್ಟ್ ಆಡ್ ಮಾಡ್ತಾ ಹೋಗ್ತಿದ್ದಂಗೆ ಇವಾಗ ಮ್ಯಾಕ್ಸಿಮಮ್ ವಾಟರ್ ಪೊಟೆನ್ಷಿಯಲ್ ಎಷ್ಟಿದೆ, 0 ಇದೆ. ಸಾಲ್ಟ್ ಆಡ್ ಮಾಡ್ತಾ ಹೋಗ್ತಿದ್ದಂಗೆ ಏನಾಗ್ತದೆ, 0ದಿಂದ ಕಡಿಮೆ ಬರ್ತಾ ಹೋಗುತ್ತೆ ವ್ಯಾಲ್ಯೂಸ್, ಅದು ನೆಗೆಟಿವ್
ವ್ಯಾಲ್ಯೂಸ್ಗೂ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ವಾಟರ್ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ನೆಗೆಟಿವ್ ಅಂತ ಕರೀತೀವಿ. ಅರ್ಥ ಆಯಿತು? ನೆಕ್ಸ್ಟ್ pressure potential. Pressure potential. Pressure potential is also one concept of water potential. So pressure potential antandre it is the pressure developed by expanding protoplasm against the plant cell wall. Pressure developed by the protoplasm of the plant cell against the plant cell wall. Plant cell alli iruವಂತ protoplasm expand ಆಗುತ್ತೆ. expand ಆಗಬೇಕಾದ್ರೆ it put pressure on outermost cell wall due to entry of water. So hydrostatic pressure exhibited by the protoplasm due to entry of water. Water ಇವಾಗ ಎಂಟ್ರಿ ಆಗಿದೆ ಸೆಲ್ ಒಳಗಡೆ ವಾಟರ್ ಎಂಟ್ರಿ ಆಯಿತು ಅಂತಂದರೆ ಇದು ಪ್ರೋಟೋಪ್ಲಾಸಮ್, ಇದು ಸೆಲ್ ವಾಲ್ ಅಂತ ಅಂದ್ಕೊಂಡೆ. ಸೆಲ್ ವಾಲ್ ತಗೊಳ್ಳೋಣ. ದಿಸ್ ಈಸ್ ಪ್ರೋಟೋಪ್ಲಾಸಮ್ ಅಂದರೆ ವಾಟರ್ ಸೆಲ್ ಒಳಗಡೆ ಹೋದ್ಮೇಲೆ ಸೊ ಇಟ್ ಪುಟ್ ಪ್ರೆಷರ್ ಎಕ್ಸ್ಪ್ಯಾಂಡಿಂಗ್ ಪ್ರೋಟೋಪ್ಲಾಸಮ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಇಟ್ ಪುಟ್ ಪ್ರೆಷರ್ ಆನ್ ಸೆಲ್ ವಾಲ್. ಫೆಸ್ಟಿವಲ್ಸ್ ಇದ್ದಾಗ, ಹಬ್ಬಗಳಿದ್ದಾಗ ನಮಗೆ ಬೇಕಾದಷ್ಟು ತಿಂಡಿಗಳು ಮಾಡಿರ್ತಾರೆ ಮನೇಲಿ. ಸೊ ಆ ತಿಂಡಿಗಳನ್ನೆಲ್ಲ ಜಾಸ್ತಿ ತಿಂದ್ಬಿಡ್ತೀವಿ ನಾವು. ಆಮೇಲೆ ತುಂಬಾ ಬಾಯಾರಿಕೆ ಆಗುತ್ತೆ. ಸೊ ವಾಟರ್ ಕುಡಿತೀವಿ. ವಾಟರ್ ಕುಡಿದಾಗ ಸೊ ಹೊಟ್ಟೆ ಏನಾದಾಗ ಊದ್ಕೊಂಡಾಗ ಅಂತ ಸೊ ಎಲ್ಲ ಹೊಟ್ಟೆಲ್ಲ ಇಟ್ಕೊಂಡ್ಬಿಟ್ಟಿದೆ ಅನ್ನಂಗೆ ಆಗುತ್ತೆ, ಹೌದಲ್ವಾ? ಸೊ ಅದೇನಕ್ಕಾಗುತ್ತೆ ಅಂತ ಅಂದರೆ ಸೊ ಹೊರಗಡೆ ಇರುತ್ತೆ ಸ್ಟಮಕ್ಕು ಔಟ್ಮೋಸ್ಟ್ ಸ್ಕಿನ್ ಮೇಲೆ ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಸ್ಟಮಕ್ ಏನು ಕ್ರಿಯೇಟ್ ಮಾಡಲ್ಲ, ಅಂದರೆ ವಾಟರ್ ಏನು ಹೋಗುತ್ತಲ್ಲ ಸ್ಟಮಕ್ ಒಳಗಡೆ, ಇಟ್ ಪುಟ್ ಪ್ರೆಷರ್ ಆನ್ ಸ್ಟಮಕ್ ವಾಲಿಂದ ಸ್ಕಿನ್ ವಾಲ್. ಸೊ ಈ ರೀತಿ ಅದೇ ಥರ ನಮ್ಮ ಸೆಲ್ಸ್ಗಳೆಲ್ಲ ಡ್ರೈ ಗ್ರೇಪ್ಸ್ನ ಪಾಯಸದಲ್ಲಿ ಹಾಕಿರೋಂಥ ಡ್ರೈ ಗ್ರೇಪ್ಸ್ನ ನೋಡಿ ನೀವು ಏನಾಗುತ್ತೆ, ಊದ್ಕೊಂಡು ಪಾಯಸ ಆದ್ಮೇಲೆ ಊದ್ಕೊಂಡು ಹೊಡೆದೋಗಿರುತ್ತೆ, ಹೌದಾ? ಇಲ್ಲ ಡ್ರೈ ಗ್ರೇಪ್ಸ್ನ ವಾಟ್ರಲ್ಲಿ ಹಾಕ್ಬಿಡಿ, ಫ್ಯೂ ಅವರ್ಸ್ ಬಿಟ್ಟು ನೋಡ್ರಿ ಅದು ಸ್ವೆಲ್ ಆಗಿರುತ್ತೆ. ಅವಾಗ ಪ್ರೋಟೋಪ್ಲಾಸಮ್ ಔಟರ್ ಮೋಸ್ಟ್ ಸೆಲ್ ವಾಲ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ವಾಟ್? ಪ್ರೆಷರ್ ಪೊಟೆನ್ಷಿಯಲ್ ಅಂತ ಕರೀತೀವಿ. ಅರ್ಥ ಆಯ್ತು? ಈಗ ನೋಡಿ, ಇಲ್ಲಿ ಒಂದು ಎಕ್ಸ್ಪ್ರೆಷನ್ನ ಕೊಡ್ತಾರೆ ವಾಟರ್ ಪೊಟೆನ್ಷಿಯಲ್ನ. ಸೊ ಇದು ಪ್ರೆಷರ್ ಪೊಟೆನ್ಷಿಯಲ್ ಈಸ್ ಪಾಸಿಟಿವ್. ಸೊ ಅದು ಪಾಸಿಟಿವ್ ನೇಚರಲ್ಲಿ ಇರುತ್ತೆ. ಈಗ ನೋಡಿ, ಮ್ಯಾಥಮೆಟಿಕಲ್ ಫಾರ್ಮುಲಾ ಸೈ ಡಬ್ಲ್ಯೂ ಅಂದರೆ ವಾಟರ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಸೈ ಎಸ್ ಪ್ಲಸ್ ಸೈ ಪಿ. ಒಂದು ಸೊಲ್ಯೂಷನ್ದು ವಾಟರ್ ಪೊಟೆನ್ಷಿಯಲ್ ನಾವು ಐಡೆಂಟಿಫಿಕೇಶನ್ ಮಾಡಬೇಕು ಅಂತಂದರೆ ಸಲ್ಯೂಟ್ ಪೊಟೆನ್ಷಿಯಲ್ನ ಪ್ರೆಷರ್ ಪೊಟೆನ್ಷಿಯಲ್ ಜೊತೆಗೆ ಆ್ಯಡ್ ಮಾಡಿದ್ರೆ ಅವಾಗ ಏನು ಬರುತ್ತೆ, ನಮಗೆ ವಾಟರ್ ಪೊಟೆನ್ಷಿಯಲ್ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ನೀಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಯಾವಾಗ ಕೂಡ ರೆಗ್ಯುಲರ್ ಕ್ವಶನ್ಸೇ ಇದು. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸೈ ಎಸ್ ಸೈ ಪಿ ವ್ಯಾಲ್ಯೂಸ್ನ ಕೊಡ್ತಾರೆ, ಇಲ್ಲ ಸೈ ಪಿ ಸೈ ಡಬ್ಲ್ಯೂ ಕೊಡ್ತಾರೆ. ಸೊ ಅದನ್ನ ಹಾಕೊಂಡು ಮಾಡಬೇಕು. ಅದರಲ್ಲಿ ಸೈ ಎಸ್ ಹಾಕಬೇಕಾದ್ರೆ ನಾವು ಯಾವಾಗಲೂ ಕೂಡ ಏನು ಮಾಡಬೇಕು, ಪಕ್ಕದಲ್ಲಿ ಮೈನಸ್ನ ಹಾಕೋಬೇಕಿಲ್ಲ, ಆಯಿತಾ?
-5 ಬಾರ್ಸ್ ಈ ಥರ ಕೊಡ್ತಾರೆ. ಸೊ ಅವಾಗ -5 ಬಾರ್ಸ್ +10 ಬಾರ್ಸ್ ಅಂತ ಅಂದರೆ ಅದನ್ನು ಮೈನಸ್ ಮಾಡಿದಾಗ ಏನು ಬರುತ್ತೆ, ದಟ್ ಈಸ್ ದ ವಾಟರ್ ಪೊಟೆನ್ಷಿಯಲ್ ಆಫ್ ಸೊಲ್ಯೂಷನ್ದು ವಾಟರ್ ಪೊಟೆನ್ಷಿಯಲ್. ಸಾಲ್ವೆಂಟ್ ವಾಟರ್ ಪೊಟೆನ್ಷಿಯಲ್ 0 ಇರುತ್ತೆ. ಸೊ ಇವೆರಡು ಕೂಡ ಏನಾಗಿರುತ್ತೆ ಅವಾಗ ಈಕ್ವಲ್ ಆಗಿರುತ್ತೆ. ಸೊ ಮೈನಸ್ ಮಾಡಿದಾಗ 0 ಬರುತ್ತೆ. ಸೈನ್ WS 0. ಯಾವುದೋ ಪ್ಯೂರ್ ಸಾಲ್ವೆಂಟ್ ಇದೆ. ಸೊಲ್ಯೂಷನ್ದು ನೆಗೆಟಿವ್ ಬಾರ್ಸಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಬರ್ಕೊಳ್ಳಿ ಇದನ್ನು. ಸೊ ಈಗ ಪ್ಲ್ಯಾಂಟ್ ವಾಟರ್ ರಿಲೇಷನ್ಶಿಪ್ಪಲ್ಲಿ ಡಿಫ್ರೆಂಟ್ ಪ್ರೋಸೆಸ್ನ ಸ್ಟಡಿ ಮಾಡ್ತಿದ್ವಿ. ಈಗ ನಾವು ಕಾನ್ಸೆಪ್ಟ್ ಆಫ್ ಆಸ್ಮೋಸಿಸ್ನ ಸ್ಟಡಿ ಮಾಡಬೇಕು. ಅದು ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಅದಕ್ಕೆ ಬೇಸಿಕ್ ಟರ್ಮ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ ನೋಡಿದರೆ ಆಸ್ಮೋಸಿಸ್ನ ಡೆಫಿನೇಷನ್ ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಅದರ್ ಪ್ಲ್ಯಾಂಟ್ ವಾಟರ್ ರಿಲೇಷನ್ಶಿಪ್ಪಲ್ಲಿ ಬರುವಂಥ ಪ್ರೋಸೆಸ್ನ ಸ್ಟಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಸೊಲ್ಯೂಷನ್. ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರೀತಾರೆ. ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತಂದರೆ the solution which contains more amount of solute concentration means hypertonic. Hyper andre jaasti, more. The solution which contains more amount of solute concentration ಸೊ ಈಗ ಒಂದು ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನ್ನಲ್ಲಿ ಸಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಜಾಸ್ತಿ ಅಂತ ಅಂದರೆ ಯಾವುದಕ್ಕಾರ ಕಂಪೇರ್ ಮಾಡಬೇಕಲ್ಲ ಜಾಸ್ತಿ ಅಂತ. ಸಲ್ಯೂಟ್ ಕಾನ್ಸಂಟ್ರೇಷನ್ ಇಸ್ ಮೋರ್ ವೆನ್ compared to cell sap. ಸೊ ಸೆಲ್ ಸ್ಯಾಪ್ಗೆ ಕಂಪೇರ್ ಮಾಡಿದರೆ ಒಂದು ಸೊಲ್ಯೂಷನಲ್ಲಿರುವಂಥ ಸಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಇರಲಿ, ಈಗ ಸೆಲ್ ಸ್ಯಾಪ್ ಅಂತ ಅಂದರೆ ಈಗ ನೋಡಿ, ಪ್ಲ್ಯಾಂಟ್ ಸೆಲ್ಸಲ್ಲಿ ಒಂದು ವ್ಯಾಕ್ಯೂಲ್ ಇರುತ್ತೆ. ಮೆಚ್ಯೂರ್ಡ್ ಪ್ಲ್ಯಾಂಟ್ ಸೆಲ್ಸಲ್ಲಿ ಎಂಟಿ ಸ್ಪೇಸ್ ಕಾಲ್ಡ್ ಆಸ್ ವ್ಯಾಕ್ಯೂಲ್. ಈ ವ್ಯಾಕ್ಯೂಲ್ನ ಸುತ್ತ ಒಂದು ಮೆಂಬ್ರೈನ್ ಇರುತ್ತೆ. ಮೆಂಬ್ರೈನ್ ಆಫ್ ವ್ಯಾಕ್ಯೂಲ್ ಇಟ್ ಈಸ್ ಸಿಮಿಲರ್ ಟು ದಟ್ ಆಫ್ ಪ್ಲಾಸ್ಮಾ ಮೆಂಬ್ರೈನ್ ಆರ್ ಸೆಲ್ ಮೆಂಬ್ರೈನ್ ಅಂತ ಕರಿತೀವಿ, ಅದೇ ಥರ ಇರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಟೋನೋಪ್ಲಾಸ್ಟ್. ವ್ಯಾಕ್ಯೂಲ್ ಆಫ್ ದ ಮೆಂಬ್ರೈನ್ ಇಸ್ ಕಾಲ್ಡ್ ಆಸ್ ಟೋನೋಪ್ಲಾಸ್ಟ್. ಸೊ ಈ ಟೋನೋಪ್ಲಾಸ್ಟ್ ಒಳಗಡೆ ಏನಿರುತ್ತೆ ಅಂತ ಅಂದರೆ ವಾಟರ್ ಪ್ಲಸ್ ಸಲ್ಯೂಟ್, ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಸಲ್ಯೂಟ್ ಡಿಸಾಲ್ವ್ ಆಗಿದೆ. 92 to 95% ವಾಟರ್ ಇರುತ್ತೆ ಸೆಲ್ ಸ್ಯಾಪಲ್ಲಿ. ಒಂದು 5% ಸಲ್ಯೂಟ್ ಇರುತ್ತೆ, ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಸಲ್ಯೂಟ್ ಡಿಸಾಲ್ವ್ ಆಗಿರುತ್ತೆ. ಸೊ ಮೆಜಾರಿಟಿ ವಾಟರ್ ಇರುತ್ತೆ. ಓಕೆ, ಸೊ ಇದನ್ನು ಏನಂತ ಕರಿತೀವಿ ನಾವು? ವ್ಯಾಕ್ಯೂಲ್ ಅಂತ ಕರಿತೀವಿ. ಸೊ ವಾಟರ್ ಪ್ಲಸ್ ಸಲ್ಯೂಟ್ ಪ್ರೆಸೆಂಟ್ ಇನ್ ದ ವ್ಯಾಕ್ಯೂಲ್ ಇಸ್ ಕಾಲ್ಡ್ ಆಸ್ ಸೆಲ್ ಸ್ಯಾಪ್. ತಿಳ್ಕೊಂಡಿರ್ಬೋದು, ಸೆಲ್ ಸ್ಯಾಪ್ ಅಂದರೆ ಇದು. ಈಗ
ಈ ಸೆಲ್ ಸ್ಯಾಪಿಗೆ ನಾವು ಒಂದು ಸೊಲ್ಯೂಷನ್ ತಗೊಂತೀವಿ. ಈ ಸೊಲ್ಯೂಷನ್ ಇದೆ. ಈ ಸೊಲ್ಯೂಷನ್ನ ಸೆಲ್ ಸ್ಯಾಪ್ ಜೊತೆ ಕಂಪೇರ್ ಮಾಡೋದಂದ್ರೆ ಹಿಂಗೆ ಆ ಸೆಲ್ನ ಇದರೊಡನೆ ಹಾಕ್ಬಿಡೋದು. ಸೊ ಸ್ವೆಲ್ ಆಯಿತು ಅಂತ, ಈ ಸ್ವೆಲ್ ಆಯಿತು ಅಂತ ಅಂದರೆ ಅಲ್ಲಿ ಏನಾಗಿದೆ, ವಾಟರ್ ಸೊಲ್ಯೂಷನ್ನಿಂದ ಹೊರಡೆ ಹೋಗಿ, ಹೌದಾ? ಆದರೆ ಸೆಲ್ಲು ಶ್ರಿಂಕ್ ಆಯಿತು ಅಂತ, ಶ್ರಿಂಕ್ ಅಂದ್ರೆ ಕುಗ್ಗೋದು, ಆ ಸೆಲ್ಲು ಶ್ರಿಂಕ್ ಆಯಿತು ಅಂತ ಅಂದರೆ ವಾಟರ್ ಇಲ್ಲಿಂದ ಸೆಲ್ಲಿಂದ ಹೊರಡೆ ಬಂತು ಅಂತ ಅಂದರೆ, ಸೊ ಅಲ್ಲಿಗೆ ಸಲ್ಯೂಟ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ಲಿ ಜಾಸ್ತಿ ಇದೆ. ಅವಾಗ ಹೇಳಿದ್ದೀವಿ ನಾವು ವಾಟರ್ ಪೊಟೆನ್ಷಿಯಲ್, ಹೈಯರ್ ವಾಟರ್ ಪೊಟೆನ್ಷಿಯಲಿಂದ ಲೋಯರ್ ವಾಟರ್ ಪೊಟೆನ್ಷಿಯಲ್ ಕಡೆ ಮೂವ್ಮೆಂಟ್ ಆಗುತ್ತೆ. ಲೋಯರ್ ವಾಟರ್ ಪೊಟೆನ್ಷಿಯಲ್ ಎಲ್ಲಿರುತ್ತೆ, ಸಲ್ಯೂಟ್ ಮಾಲಿಕ್ಯೂಲ್ಸ್ ಎಲ್ಲಿ ಜಾಸ್ತಿ ಇರ್ತಾವಲ್ಲ ಅಲ್ಲಿ ಲೋಯರ್ ವಾಟರ್ ಪೊಟೆನ್ಷಿಯಲ್ ಕೈನೆಟಿಕ್ ಎನರ್ಜಿ ಕಡಿಮೆ ಇರುತ್ತೆ. ಯಾಕೆ ಅಂತಂದರೆ ಎರಡು ವಾಟರ್ ಮಾಲಿಕ್ಯೂಲ್ಸು ಫ್ರೀ ವಾಟರ್ ಮಾಲಿಕ್ಯೂಲ್ಸ್ ನಡುವಿರುತ್ತೆ, ಫ್ರೀ ಎಂಟಿ ಸ್ಪೇಸಲ್ಲೆಲ್ಲ ಹೋಗಿ ಸಲ್ಯೂಟ್ ಹೋಗಿ ಕುತ್ಕೊಂಡಿರುತ್ತೆ. ವಾಟರ್ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಮಾಡೋಕ್ಕೆ ಅಷ್ಟು ಆಗ್ತಾ ಇರುತ್ತೆ. ಸೊ ಇಲ್ಲಿ ಸೆಲ್ ಸ್ಯಾಪಿಂದ ವಾಟರ್ ಹೊರಗಡೆ ಬಂತು ಅಂತಂದರೆ ಸೊಲ್ಯೂಷನ್ ಹೊರಡೆ, ದೆನ್ ಇಟ್ ಈಸ್ ಕಾಲ್ಡ್ ಎಸ್ ಹೈಪರ್ಟೋನಿಕ್ ಸೊಲ್ಯೂಷನ್. ಸೊ ಸೆಲ್ ಸ್ಯಾಪ್ನ ಸೊಲ್ಯೂಷನ್ ಜೊತೆ ಕಂಪೇರ್ ಮಾಡಿದಾಗ ಸಲ್ಯೂಟ್ ಕಾನ್ಸಂಟ್ರೇಷನ್ನು ಸೊಲ್ಯೂಷನಲ್ಲಿ ಜಾಸ್ತಿ ಇತ್ತು ಅಂತ ಅಂದರೆ, ಸಲ್ಯೂಟ್ ಕಾನ್ಸಂಟ್ರೇಷನ್ನು ಸೊಲ್ಯೂಷನಲ್ಲಿ ಜಾಸ್ತಿ ಇತ್ತು ಅಂತ ಅಂದರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಹೈಪರ್ಟೋನಿಕ್ ಸೊಲ್ಯೂಷನ್. ಅರ್ಥ ಆಯಿತು? ಸೊ ಅದೇ ರೀತಿ hypotonic solution, ಇಲ್ಲಿ the solution which contains less amount of solute concentration when compared to that of cell sap. Cell sap ಗೆ ಕಂಪೇರ್ ಮಾಡಿದಾಗ ಸೊ ಏನಾಗುತ್ತೆ, ನೋಡಿ ನಾವು ಸೆಲ್ನ ಇಂಟ್ರಡ್ಯೂಸ್ ಮಾಡಿದರೆ ಈ ಸೊಲ್ಯೂಷನ್ ಒಳಗೆ ಇರುವಂಥ ವಾಟರ್ ಸೆಲ್ ಒಳಗೆ ಮೂಮೆಂಟ್ ಆಯಿತು ಅಂತ ಅಂದರೆ ಅವಾಗ ಏನಾಗುತ್ತೆ ಅಂದರೆ ಸೆಲ್ ಸ್ಯಾಪಲ್ಲಿ ಇರುವಂಥ ಫ್ರೀ ಎನರ್ಜಿ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಮತ್ತು ಸೊಲ್ಯೂಷನಲ್ಲಿ ಇರುವಂಥ ಫ್ರೀ ಎನರ್ಜಿ ಆಫ್ ವಾಟರ್ ಮಾಲಿಕ್ಯೂಲ್ಸ್ನ ಕಂಪೇರ್ ಮಾಡಿದರೆ ಸೊಲ್ಯೂಷನಲ್ಲಿ ಜಾಸ್ತಿ ಇರುತ್ತೆ ಫ್ರೀ ವಾಟರ್ ಮಾಲಿಕ್ಯೂಲ್ಸ್. ಸೊ ಅದು ಇಲ್ಲಿ ಮೂವ್ಮೆಂಟ್ ಆಗುತ್ತೆ ಸೆಲ್ ಒಳಗೆ, ದೆನ್ ಸೆಲ್ ಬಿಕಮ್ ಟರ್ಜಿಡ್, ಸೆಲ್ ಊದ್ಕೊಳ್ಳುತ್ತೆ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಹೈಪೋಟೋನಿಕ್ ಸೊಲ್ಯೂಷನ್. ದ ಸೊಲ್ಯೂಷನ್ ವಿಚ್ ಕಂಟೈನ್ಸ್ ಲೆಸ್ ಅಮೌಂಟ್ ಆಫ್ ಸೊಲ್ಯೂಟ್ ಕಾನ್ಸಂಟ್ರೇಷನ್ when compared to cell sap. ಸೊ ಇದು ಎರಡನೇದಾಯಿತು. ದೆನ್ ಮೂರನೇದು ಐಸೋಟೋನಿಕ್ ಸೊಲ್ಯೂಷನ್. ಐಸೋಟೋನಿಕ್ ಸೊಲ್ಯೂಷನ್ ಅಂತ ಅಂದರೆ ಏನು? ದ ಸೊಲ್ಯೂಷನ್ ವಿಚ್ ಕಂಟೈನ್ಸ್ ಈಕ್ವಲ್ ಅಮೌಂಟ್ ಆಫ್ ಸಲ್ಯೂಟ್ ಕಾನ್ಸಂಟ್ರೇಷನ್ ವೆನ್ ಕಂಪೇರ್ಡ್ ಟು ಸೆಲ್ ಸ್ಯಾಪ್. ಸೆಲ್ ಸ್ಯಾಪ್ಗೆ ಕಂಪೇರ್ ಮಾಡಿದಾಗ ಈ ಸೊಲ್ಯೂಷನಲ್ಲಿ ಇರುವಂಥ ಸಲ್ಯೂಟು ಸೆಲ್ ಸ್ಯಾಪಲ್ಲಿ ಇರುವಂಥ ಸಲ್ಯೂಟು ಈಕ್ವಲ್ ಪ್ರಪೋರ್ಷನಲ್ ಇರುತ್ತೆ. ಸೊ ಅವಾಗ ವಾಟರ್ ಸೊಲ್ಯೂಷನಿಂದ ಸೆಲ್ಲಿಗೂ ಮೂವ್ಮೆಂಟ್ ಆಗೋದಿಲ್ಲ. ಈಗ ಸೆಲ್ ತೊಗೊಂಡ್ರೆ ಇಲ್ಲಿಂದ ಇಲ್ಲಿಗೂ ಮೂವ್ಮೆಂಟ್ ಆಗೋದಿಲ್ಲ, ಇಲ್ಲಿಂದ ಹೊರಗಡೆನೂ ಮೂವ್ಮೆಂಟ್ ಆಗೋದಿಲ್ಲ. ಸೆಲ್ಲಿಂದ ಹೊರಗಡೆನೂ ವಾಟರ್ ಬರೋದಿಲ್ಲ, ಸೊಲ್ಯೂಷನಿಂದ ಸೆಲ್ ಒಳಗಡೆ ವಾಟರ್ ಬರೋದಿಲ್ಲ. ಸೊ ಈಕ್ವಲ್ ಅಮೌಂಟ್ ಆಫ್ ಸಲ್ಯೂಟ್ ಕಾನ್ಸಂಟ್ರೇಷನ್ ಇತ್ತು ಅಂತ ಅಂದರೆ ಸೆಲ್ಲು ಮತ್ತು ಸೊಲ್ಯೂಷನಲ್ಲಿ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಐಸೋಟೋನಿಕ್ ಸೊಲ್ಯೂಷನ್. ಅರ್ಥ ಆಯ್ತಾ? ಹೈಪರ್ಟೋನಿಕ್, ಹೈಪೋಟೋನಿಕ್, ಐಸೋಟೋನಿಕ್. ಹೈಪರ್ ಅಂತಂದರೆ ಮೋರ್ ಅಮೌಂಟ್ ಆಫ್ ಸಲ್ಯೂಟ್ ಕಾನ್ಸಂಟ್ರೇಷನ್ when compared to that of cell sap. Hypo means less amount of solute concentration of a solution when compared to that of cell sap. Isotonic, the solution which contains equal amount of solute concentration when compared to that of cell sap. So ಇದನ್ನ ಬರ್ಕೊಂಡು ಕಲೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆಸ್ಮೋಸಿಸ್ ಅಂಡ್ ದೇರ್ ಟೈಪ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.